ಬಿರುಗಾಳಿಯಲ್ಲಿ ನಿಲ್ಲುವುದಕ್ಕೆ ಕಾಯುವುದು ಬದುಕಲ್ಲ, ನಿಜವಾದ ಬದುಕು ಮಳೆಯಲ್ಲಿ ನರ್ತಿಸುವುದು. ಆಡಿರುವ ಮಾತುಗಳನ್ನು ಆಡಿರುವ ವ್ಯಕ್ತಿ ಮರೆತಿರಬಹುದು, ಕೇಳಿಸಿಕೊಂಡ ಕಿವಿ ಪಟ್ಟಿರುವಂತಹ ಅವಮಾನ ಯಾವತ್ತಿಗೂ ಕೂಡ ಮರೆಯುವುದೇ ಇಲ್ಲ. ಸ್ವಭಾವದ ಮುಖವಾಡ ಧರಿಸಿ 100 ಜನರನ್ನು ಸಂಪಾದಿಸುವುದಕ್ಕಿಂತ ಸ್ವಂತಿಕೆ ಎಂಬ ನೇರ ನುಡಿಯಿಂದ 5 ಜನರನ್ನು ಸಂಪಾದಿಸುವುದು ಉತ್ತಮ ನೋಡಿ. ಹಿಂದಿನ ಕಾಲ ಜನ ಕಲ್ಲಿನಿಂದ ಬೆಂಕಿ ಹಚ್ಚಿದರೆ ಈಗಿನ ಕಾಲದ ಜನ ಮಾತಿನಲ್ಲೇ ಬೆಂಕಿಯನ್ನು ಹಚ್ಚುತ್ತಾರೆ. ಇಂತಹ ಜನರನ್ನು ನಂಬಬೇಕೋ ಬಿಡಬೇಕೋ ನಿಮಗೆ ಬಿಟ್ಟಂತಹ ವಿಚಾರ. ಆದರೆ ಯಾರನ್ನೂ ಆಗಲಿ ನಂಬುವ ಮೊದಲು 100 ಬಾರಿ ಯೋಚನೆಯನ್ನು ಮಾಡಿ. ಈ ಜಗತ್ತಿನಲ್ಲಿ ಮನದ ಮೇಲೆ ನಿಂತಿರುವಂತಹ ಸಂಬಂಧಗಳಿಗಿಂತ ಧನದ ಮೇಲೆ ನಿಂತಿರುವಂತಹ ಸಂಬಂಧಗಳೇ ಹೆಚ್ಚಾಗಿ ಇರುತ್ತವೆ. ಸತ್ತಾಗ ದೇಹಕ್ಕೆ ಬೆಂಕಿಯನ್ನು ಹಚ್ಚುವವರಿಗಿಂತ ಬದುಕಿದ್ದಾಗ ಮನಸ್ಸಿಗೆ ಬೆಂಕಿಯನ್ನು ಹಚ್ಚುವವರೇ ಹೆಚ್ಚಾಗಿ ಇದ್ದಾರೆ. ಒಡೆಯುವವರ ಕೈಯನ್ನು ತಡೆಯಬಹುದು, ಆದರೆ ಆಡಿಕೊಳ್ಳುವವರ ನಾಲಿಗೆಯನ್ನು ತಡೆಯುವುದಕ್ಕೆ ಆಗುವುದೇ ಇಲ್ಲ. ಯಾರ ಬಗ್ಗೆಯೂ ಕೂಡ ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಶ್ರೀಮಂತರಿಗೆ ಇರದ ನೆಮ್ಮದಿ ಜೀವನ ಎನ್ನುವುದು ಬಡವನ ಬದುಕಿನಲ್ಲಿ ಇರುತ್ತದೆ. ಅಂದರೆ ಇದ್ದುದರಲ್ಲಿಯೇ ತೃಪ್ತಿಯನ್ನು ಪಡುವಂತಹ ಗುಣ ಬೆಳೆಸಿಕೊಂಡಾಗ ಮಾತ್ರ. ಜೀವನದಲ್ಲಿ ಸೂರ್ಯನಂತೆ ಇರಿ, ನಂಬಿಕೆ ಬಂದರೆ ಬೆಳಕಾಗಿ, ಮೋಸಗಾರರಿಗೆ ಉರಿಯುವ ಬೆಂಕಿಯಾಗಿ. ಸಾವನ್ನು ಪಡೆಯಲು ಸಾವಿರಾರು ದಾರಿಗಳು ಇವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವಂತಹ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ನಿಮ್ಮ ಆತ್ಮವಿಶ್ವಾಸ ಎನ್ನುವುದು ಗಟ್ಟಿಯಾಗಿ ಇದ್ದಾಗ ಜೀವನದಲ್ಲಿ ನೀವು ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಿ ತೋರಿಸಬಹುದು. ಏನು ನಿಮ್ಮಿಂದ ಆಗುವುದಿಲ್ಲ ಎಂದು ಹೇಳಿರುತ್ತಾರೆಯೋ, ನಿಮ್ಮನ್ನು ಅವಮಾನ ಮಾಡಿರುತ್ತಾರೆಯೋ ಅದೇ ಕೆಲಸದಲ್ಲಿ ನೀವು ಜಯಬೇರಿಯಾಗಬೇಕು. ನಮ್ಮ ಆಹಾರವನ್ನು ಕದ್ದ, ಹವಾಸವನ್ನು ನಾಶ ಮಾಡಿದ, ಮೋಜಿಗಾಗಿ ನಮ್ಮನ್ನೇ ಕೊಂದ ಜಗತ್ತಿನ ಅತಿ ಕ್ರೂರ ಪ್ರಾಣಿ ಎಂದರೆ ಅದು ಮಾನವ. ಗುಳ್ಳೆ ನರಿಯಂತೆ ಕುತಂತ್ರ ಮಾಡುವುದು ಸುಲಭ, ಆದರೆ ಸತ್ಯಕ್ಕೆ ಹೆಗಲು ಯಾವಾಗಲೂ ಕೂಡ ಶಾಶ್ವತವಾಗಿ ಇರುತ್ತದೆ. ದೀಪದ ಬೆಳಕಿನಲ್ಲಿ ಅಬ್ಬಾತ ಗೀತೆಗಳನ್ನು ಓದಬಲ್ಲ ಮತ್ತೊಬ್ಬ ಕಳ್ಳತನ ಮಾಡಬಲ್ಲ. ಅದು ದೀಪದ ತಪ್ಪಲ್ಲ, ಮನುಷ್ಯ ಗುಣದ ತಪ್ಪು. ಯಾವ ಗುಣ ನಮ್ಮಲ್ಲಿ ಇರುತ್ತದೆ ಎನ್ನುವುದು ತುಂಬಾ ಮುಖ್ಯ ನೋಡಿ. ನಿಮ್ಮ ಕೈಯಲ್ಲಿ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ. ಅದನ್ನು ಹೊರತುಪಡಿಸಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡುವುದಕ್ಕಾಗಲಿ ಕೆಟ್ಟದ್ದನ್ನು ಬಯಸುವುದಕ್ಕಾಗಲಿ ಹೋಗಲೇಬಾರದು. ಮನಸ್ಸಿನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಆ ಮನದಲ್ಲಿ ಕೊನೆಗೆ ಉಳಿಯುವುದು ಮೌನ ಮಾತ್ರ ಎನ್ನುವುದನ್ನು ಮರೆಯಲೇಬೇಡಿ. ಚಿಂತೆ ಮಾಡಿ ಏಕೆ ನಾವು ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯುವುದನ್ನು ಕಲಿಯಬೇಕು. ಎಲ್ಲ ಸಿಕ್ಕಾಗಲೇ ನೆಮ್ಮದಿ ಅಂದುಕೊಂಡಿದ್ದೇವೆ, ಸಿಕ್ಕ ಮೇಲೆ ಗೊತ್ತಾಯಿತು ಏನು ಇಲ್ಲದೇ ಇದ್ದಾಗಲೇ ನೆಮ್ಮದಿಯಿಂದ ಇದ್ದೆ ಎಂದು. ಜೀವನದಲ್ಲಿ ಎಲ್ಲವೂ ಬದಲಾಗುತ್ತದೆ. ಕಾಲ, ಸಮಯ ನಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾರೆಯೋ ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು, ಸಮಯ ಎನ್ನುವುದು ತಕ್ಕ ರೀತಿಯಾಗಿರುವಂತಹ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ನಾನು ಜೀವನದಲ್ಲಿ ಒಂಟಿಯಾಗಿ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ನಾಟಕವಾಡುವಂತಹ ಸಂಬಂಧಗಳು ನಮಗೆ ಬೇಡವೇ ಬೇಡ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಹಳಸಿದ ಅನ್ನ ತಿನ್ನುವ ನಾಯಿಗೆ ಇರುವಂತಹ ನಿಯತ್ತು ಬಿಸಿ ಅನ್ನ ತಿನ್ನುವಂತಹ ಮನುಷ್ಯನಿಗೆ ಇಂದಿನ ಕಾಲದಲ್ಲಿ ಇಲ್ಲದಂತೆ ಆಗಿದೆ. ದೇವರು ಜಗತ್ತಿಗೆ ಕಾಣುವ ಹಾಗೆ ಬಡತನ ಕೊಟ್ಟ, ಹಸಿವನ್ನು ಯಾರಿಗೂ ಕಾಣದ ಹಾಗೆ ಹೊಟ್ಟೆಯೊಳಗೆ ಇಟ್ಟ. ಮಾತು ಬಾರದ ಪ್ರಾಣಿಗಳನ್ನು ನಂಬು, ಆದರೆ ಮಾತಿನಲ್ಲಿಯೇ ಮರಳು ಮಾಡುವಂತಹ ಮನುಷ್ಯನನ್ನು ಯಾವತ್ತಿಗೂ ಕೂಡ ನಂಬಲೇಬೇಡ. ಹೊಟ್ಟೆ ತುಂಬಿದ ಶ್ರೀಮಂತ ಆಹಾರದಲ್ಲಿ ರುಚಿಯನ್ನು ಹುಡುಕುತ್ತಾನೆ, ಹಸಿದ ಬಡವ ಆಹಾರವನ್ನೇ ದೇವರು ಎಂದು ಭಾವಿಸುತ್ತಾನೆ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಏರಿದರೂ ಕೂಡ ಅನ್ನ ತಿನ್ನುವುದಕ್ಕೆ ತಲೆ ಬಾಗಲೇಬೇಕು ಎನ್ನುವುದನ್ನು ಮರೆಯಲೇಬಾರದು. ದ್ವೇಷಿಸುವುದನ್ನು ಕ್ಷಣ ಮಾತ್ರದಲ್ಲಿ ಕಲಿಸುವ ಜನರು ಪ್ರೀತಿಸುವುದನ್ನು ಕಲಿಯಲು ಮಾತ್ರ ಜೀವನ ಕೊನೆ ಕ್ಷಣದವರೆಗೂ ಕೂಡ ಕಾಯುತ್ತಾರೆ ಏಕೆ? ಕೋಟಿ ಧನ ಇದ್ದರೂ ಕೂಡ ಪಟ್ಟಣವು ಗೋಳು, ಕಾಸಿಲ್ಲದೆ ಇದ್ದರೂ ಕೂಡ ಸುಖ ಹಳ್ಳಿಯ ಈ ಬಾಳು ಎನ್ನುವುದು.
ಜಗತ್ತು ಹೇಗಿದೆ ಅಂದರೆ ನಾವು ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಬಗ್ಗೆ ಹೇಳುವಂತಹ ಸುಳ್ಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತದೆ. ಎಂತಹ ವಿಚಿತ್ರ ನೋಡಿ. ನಗುವವರ ಬಳಿ ನಗದು ಇಲ್ಲ, ನಗದು ಇದ್ದವರ ಬಳಿ ನಗುವೇ ಇರುವುದಿಲ್ಲ. ಪ್ರಯತ್ನ ಗುಟ್ಟಾಗಿ ಇರಬೇಕು. ಗೆದ್ದ ಮೇಲೆ ಸಂಭ್ರಮ ಎನ್ನುವುದು ಇಡೀ ಜಗತ್ತಿಗೆ ಮುಟ್ಟುವಂತೆ ಇರಬೇಕು. ಹಾಗಾಗಿ ನಮ್ಮ ಗುರಿಗಳ ಬಗ್ಗೆ ಯಾರ ಬಳಿಯಲ್ಲಿಯೂ ಕೂಡ ಮಾತನಾಡುವುದಕ್ಕೆ ಹೋಗಲೇಬಾರದು. ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ. ಏಕೆಂದರೆ ಜೀವನ ಎಂದಿಗೂ ಕೂಡ ಕಲಿಸುವುದನ್ನು ನಿಲ್ಲಿಸುವುದೇ ಇಲ್ಲ. ಪ್ರತಿಯೊಂದರ ಹಿಂದೆಯೂ ಕೂಡ ಅದಕ್ಕೆ ಅದರದ್ದೇ ಆಗಿರುವಂತಹ ಕಾರಣಗಳು ಎನ್ನುವುದು ಇದ್ದೇ ಇರುತ್ತದೆ. ಸರಿಯಾಗಿ ಯೋಚನೆಗಳನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಅದೆಂತಹ ದೊಡ್ಡ ಸಮಸ್ಯೆಯಾದರೂ ಕೂಡ ಅದಕ್ಕೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಹಣ ಮುಖ್ಯ ಎನ್ನುವವರಿಗೆ ಒಳ್ಳೆಯತನ ಕಡಿಮೆ, ಒಳ್ಳೆಯತನ ಮುಖ್ಯ ಎನ್ನುವವರಿಗೆ ಹಣ ಕಡಿಮೆ. ಎಲ್ಲವನ್ನ ಸಹಿಸುವಂತಹ ಗುಣ ಇದ್ದವನಲ್ಲಿಯೇ ಎಲ್ಲವನ್ನ ಎದುರಿಸುವಂತಹ ಶಕ್ತಿಯೂ ಕೂಡ ಇರುವುದು. ಜೀವನದಲ್ಲಿ ಯಶಸ್ಸು ಹೇಗಿರಬೇಕು ಅಂದರೆ ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವಂತೆ ಇರಬೇಕು. ಅವಕಾಶಕ್ಕಾಗಿ ಸೇರುವಂತಹ ಸ್ನೇಹ, ಅವಶ್ಯಕತೆಗಾಗಿ ಸೇರುವಂತಹ ಸಂಬಂಧಗಳು ಎಂದಿಗೂ ಕೂಡ ಶಾಶ್ವತವಾಗಿ ಉಳಿಯುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಅಸಾಧ್ಯ. 10 ದೇವರನ್ನ ಪೂಜಿಸುವ ಮುನ್ನ ಹೆತ್ತ ತಾಯಿಯನ್ನ ಪೂಜಿಸು. ಏಕೆಂದರೆ ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ಕೇವಲ ನಿಮ್ಮ ತಂದೆ ತಾಯಿಗಳು ಮಾತ್ರ ಎನ್ನುವುದನ್ನು ಮರೆಯಲೇಬೇಡಿ. ಎಷ್ಟೇ ಗಟ್ಟಿ ಮನಸ್ಸು ಇದ್ದರೂ ಕೂಡ ಕೆಲವೊಮ್ಮೆ ಮನಸ್ಸಿನಲ್ಲಿ ಇರುವಂತಹ ದುಃಖವನ್ನು ತಡೆಯುವಂತಹ ಶಕ್ತಿ ನಮಗೆ ಇರುವುದಿಲ್ಲ. ಹಸಿದವನಿಗೆ ಕಲ್ಲಿನಲ್ಲಿಯೂ ಕೂಡ ಕೆಲಸ ಇರುತ್ತದೆ. ಹೊಟ್ಟೆ ತುಂಬಿದವನಿಗೆ ಸಿಕ್ಕ ಕೆಲಸವೂ ಕೂಡ ಕಲ್ಲಿನಂತೆ ಅನಿಸುತ್ತದೆ. ಬಡತನ ಶಾಶ್ವತವಲ್ಲ, ಸಿರಿತನವೂ ಕೂಡ ಶಾಶ್ವತವಲ್ಲ. ನಿನ್ನಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳೇ ಎಂದೆಂದಿಗೂ ಕೂಡ ಶಾಶ್ವತವಾಗಿ ಇರುತ್ತದೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವೂ ಕೂಡ ಆಗಬೇಕು. ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಆಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಕೆಟ್ಟದ್ದನ್ನು ಬಗೆಯುವಂತಹ ಪಾಪಿ ಮಾತ್ರ ನೀನು ಆಗಲೇಬಾರದು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಬೇಡ ಎಂದು ನಿರ್ಧಾರವನ್ನು ಮಾಡಿದ ಮೇಲೆ ಅದರ ಬಗ್ಗೆ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಅದು ವಸ್ತುವಾದರೂ ಕೂಡ ಸರಿ, ವ್ಯಕ್ತಿಯಾದರೂ ಕೂಡ ಸರಿ. ನಿಮ್ಮ ವ್ಯಕ್ತಿತ್ವ ಗುರುತಿಸಲ್ಪಡುವುದು ನಿಮ್ಮ ಆಲೋಚನೆಗಳ ಮಟ್ಟದಿಂದ. ಅದನ್ನೊಂದು ಕೆಳಮಟ್ಟದಲ್ಲಿ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಭೂಮಿಗೆ ಮಳೆಯೊಂದೇ ನಾಳೆಯ ಭರವಸೆ, ನಾಳೆಗಳ ನಂಬಿಕೆಯೇ ನಮಗೆ ಈ ಜೀವನದ ಭರವಸೆ. ಮಾತನಾಡಿ ಕೆಟ್ಟವರಾಗುವುದಕ್ಕಿಂತ ಮೌನವಾಗಿ ಇರುವುದೇ ಲೇಸು. ಅಂದವರೇ ದೊಡ್ಡವರಾಗಲಿ, ನಾವು ಚಿಕ್ಕವರಾಗಿಯೇ ಇರೋಣ. ಸಮಯ ಉತ್ತರವನ್ನು ಕೊಡುತ್ತದೆ. ನಮ್ಮ ಮಾತುಗಳಿಗಿಂತಲೂ ಕೂಡ ಹರಿತವಾಗಿ ಆ ಉತ್ತರ ಇರುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ನನ್ನ ಬಗ್ಗೆ, ನನ್ನ ಬೆನ್ನ ಹಿಂದೆ ನೀನು ಕತೆ ಹೇಳಿದರೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿಯನ್ನು ಬರೆದಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡ. ಹರಿದು ತಿನ್ನುವಷ್ಟು ಕಷ್ಟಗಳು ಇದ್ದರೂ ಕೂಡ ದುಡಿದು ತಿನ್ನುವ ಸ್ವಭಾವ ಯಾವತ್ತಿಗೂ ಕೂಡ ಬಿಟ್ಟು ಕೊಡಲೇಬೇಡ. ನಡೆಯುವ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯುವುದಕ್ಕೆ ತಾಕತ್ತು ಯಾರಿಗೂ ಕೂಡ ಇರುವುದೇ ಇಲ್ಲ. ಆದರೆ ನೀವು ನಡೆಯುವಂತಹ ದಾರಿ ನಿಯತ್ತಿನಿಂದ ಕೂಡಿರಲಿ. ನೀ ಪ್ರೀತಿಸಿದ್ದಷ್ಟು ಪರರಿಗೆ ಸಾಧ್ಯವಿಲ್ಲ ಎಂದರಿತ ಮೇಲೆ ಬಿಡುವುದಾದರೂ ಏತಕ್ಕೆ? ಸೋಲುಗಳ ನಡುವೆ ಗೆಲುವು ಹುಡುಕುವುದೇ ಜೀವನ. ನೋವುಗಳ ನಡುವೆ ನೆಮ್ಮದಿಯನ್ನು ಹುಡುಕುತ್ತಾ ಸಾಗುವುದೇ ಈ ಜೀವನದ ಪಯಣ. ಏನೇ ಬಂದರೂ ಕೂಡ ಎಲ್ಲವನ್ನ ನಿಮ್ಮ ಮನಸ್ಸಿನಿಂದ ಸ್ವೀಕರಿಸಿ. ಯಾವಾಗ ಏನನ್ನ ಕರುಣಿಸಬೇಕೋ ಆ ದೇವರಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಸಾಧನೆಗೆ ಮಹಾ ಬುದ್ಧಿವಂತಿಕೆ ಏನೂ ಬೇಕಾಗಿಲ್ಲ. ಹಿಡಿದಂತಹ ಕೆಲಸವನ್ನು ಕೈ ಬಿಡದಿರುವಂತಹ ಹಠ ನಿಮ್ಮಲ್ಲಿ ಇದ್ದರೆ ಸಾಕಾಗುತ್ತದೆ. ಮಾಡಿದ ತಪ್ಪುಗಳನ್ನು ಬೇಕಾದರೂ ಕೂಡ ಕ್ಷಮಿಸಿಬಿಡಬಹುದು. ಆದರೆ ಮೋಸಕ್ಕೆ ಎಂದಿಗೂ ಕೂಡ ಕ್ಷಮೆ ಎನ್ನುವುದೇ ಇಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ. ಚಿಂತಿಸುವುದು ಬಿಟ್ಟು ಪ್ರಯತ್ನಿಸು.
ಬದುಕು ಬಂಗಾರವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪು ಎನ್ನುವುದು ಇರುವುದು ಎಲ್ಲ ನಮ್ಮ ದೃಷ್ಟಿಯಲ್ಲಿ ಎನ್ನುವುದನ್ನು ಮರೆಯಲೇಬೇಡಿ. ಬಡವನಾಗಿ ಹುಟ್ಟಿದ್ದು ನಿನ್ನ ತಪ್ಪಲ್ಲ, ಆದರೆ ಬಡವನಾಗಿ ಸತ್ತರೆ ಅದು ನಿನ್ನ ತಪ್ಪು ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತದೆ. ಸಾವಿನವರೆಗೂ ಕೂಡ ಕೆತ್ತಿದ್ದರೂ ಕೂಡ ಪರಿಪೂರ್ಣ ಶಿಲ್ಪಿಯಾಗದ ಏಕೈಕ ಕಲೆ ಮನುಷ್ಯ. ಏಕೆಂದರೆ ಅವನು ಎಂದಿಗೂ ಕೂಡ ಬದಲಾವಣೆಯನ್ನು ಹೊಂದುವುದೇ ಇಲ್ಲ. ಮನಸ್ಸು ಮಾಡಿದರೆ ಎಲ್ಲವೂ ಕೂಡ ಇಲ್ಲಿ ಸಾಧ್ಯವಾಗುತ್ತದೆ. ಆದರೆ ಮನಸ್ಸು ಮಾಡುವಂತಹ ಛಲ ನಿಮ್ಮಲ್ಲಿ ಇರಬೇಕು. ಮನಸ್ಸು ಶುದ್ಧಿ ಅಲ್ಲದ ಮೇಲೆ ಮಂತ್ರದ ಫಲವೇನು? ನಾವು ಏನೇ ಮಾಡಿದರೂ ಕೂಡ ಆವಾಗ ಪ್ರಯೋಜನಕ್ಕೆ ಅದು ಬರುವುದೇ ಇಲ್ಲ. ಮತ್ತೊಮ್ಮೆ ಪ್ರಯತ್ನಿಸಿ ನೋಡು. ಈ ಸಮಯ ನಿನ್ನದೇ ಆಗಿರಬಹುದು. ಪ್ರಯತ್ನ ಎನ್ನುವುದು ಸರ್ವಸಿದ್ಧಿ ಸಾಧನಂ. ಹಾಗಾಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡುವುದನ್ನು ಮನುಷ್ಯ ಜೀವನದಲ್ಲಿ ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ವಿದ್ಯೆ ಕಡಿಮೆಯಾದರೂ ಕೂಡ ನಡತೆ ಎನ್ನುವುದು ಶುದ್ಧವಾಗಿ ಇರಬೇಕು. ಗೋಡೆಯ ಹಬ್ಬಿ ಬೆಳೆದ ಬಳ್ಳಿಯ ಹಾಗೆ ಜೀವನದಲ್ಲಿ ಎಲ್ಲವನ್ನ ತಿಳಿದು ತಬ್ಬಿ ಬದುಕುವುದನ್ನು ಕಲಿಯಬೇಕು. ಅಂದಾಗಲೇ ಎಲ್ಲರ ಮುಖವಾಡವೂ ಕೂಡ ಗೊತ್ತಾಗುವುದು, ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಎಲ್ಲರ ಕೈಗೂ ಕೂಡ ಸಿಗುವಂತಹ ಸಾಮಾನ್ಯ ಹೂವಾಗಬೇಡ, ಕಷ್ಟವಾದವರ ಕೈಗೆ ಸಿಗುವಂತಹ ಕಮಲವಾಗು. ಇಂದಿನ ಸಂಬಂಧಗಳು ಸೂರ್ಯಕಾಂತಿ ಹೂವಿನ ರೀತಿಯಲ್ಲಿ ಇರುತ್ತದೆ. ಯಾವ ಕಡೆ ಹೆಚ್ಚಿನ ಲಾಭ ಎನ್ನುವುದು ಇರುತ್ತದೆಯೋ ಆ ಕಡೆಗೆ ಮುಖ ಮಾಡಿಬಿಡುತ್ತಾರೆ. ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ಕೂಡ ಅಷ್ಟೇ ಮುಖ್ಯವಾಗಿ ಇರುವಂಥದ್ದು. ಮನದ ಭಾವನೆಗಳಿಗೆ ಮಾತೇಕೆ? ಅರಿತ ಮನಕ್ಕೆ ಮೌನವೇ ಸಾಕು ಅಲ್ಲವೇ? ಹೋಗುವೆನು ನಾ ನನ್ನ ಒಲುವೆಯ ಗುಡಿಗೆ, ಮಳೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ಕೋಡಿಗೆ. ಕುವೆಂಪುರವರು ಹೇಳಿರುವಂತಹ ಈ ಮಾತನ್ನು ಕೂಡ ನಾವು ನೆನೆಸಿಕೊಳ್ಳಬೇಕು. ಬದುಕಿನಲ್ಲಿ ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಯಾರು ಬೇಕಾದರೂ ಕೂಡ ಯಾರ ಮುಖವಾಡ ಯಾವಾಗ ಬಯಲಾಗುತ್ತದೆಯೋ ಎಂದು ಹೇಳುವುದಕ್ಕೆ ಅಸಾಧ್ಯ. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಇರಲೇಬಾರದು. ಕೇವಲ ನಮ್ಮ ಮೇಲೆ, ನಮ್ಮ ಆತ್ಮವಿಶ್ವಾಸದ ಮೇಲೆ ನಮಗೆ ನಂಬಿಕೆ ಎನ್ನುವುದು ಇರಬೇಕು. ಮಾಡುವಂತಹ ಕೆಲಸ ಯಾವ ಕೆಲಸವಾದರೂ ಕೂಡ ಸರಿ, ಆ ಕೆಲಸವನ್ನು ನಿರಂತರವಾಗಿ ಮಾಡುವಂತಹ ಚಾಕಚಕ್ಯತೆ ಎನ್ನುವುದು ನಮ್ಮಲ್ಲಿ ಇದ್ದಾಗ ನಾವು ಖಂಡಿತವಾಗಿಯೂ ಕೂಡ ಬದುಕಿನಲ್ಲಿ ಮುಂದೆ ಬಂದೇ ಬರುತ್ತೇವೆ. ಬದುಕಿನಲ್ಲಿ ಹೆಜ್ಜೆ ಗುರುತುಗಳನ್ನು ಉಳಿಸಿ ಹೋಗುವುದು ನಡಿಗೆಯಿಂದ ಅಲ್ಲ, ನಡತೆಯಿಂದ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಸಾಗುತ್ತಿದೆ ಜೀವನ, ಯಾರಿದ್ದರೂ ಯಾರು ಇಲ್ಲದೇ ಇದ್ದರು. ನಗಬೇಕು ಮನವೇ, ನೋವು ಇದ್ದರೂ ನಲಿವು ಇದ್ದರೂ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಕೂಡ ಆಗುವುದಿಲ್ಲ. ಒಂದು ವೇಳೆ ಆದರೂ ಕೂಡ ಅದರ ಲಾಭ ಎನ್ನುವುದು ಅವರಿಗೆ ಬೇಕಾಗಿರುತ್ತದೆ. ಬದುಕಿನಲ್ಲಿ ಸೋಲಿಗೆ ಜಾಗವಿದೆ ಎಂದಾದರೆ ಗೆಲುವಿಗೂ ಕೂಡ ದಾರಿ ಎನ್ನುವುದು ಇರುತ್ತದೆ. ಅದನ್ನು ಹುಡುಕುತ್ತಾ ಸಾಗಬೇಕು. ಜನರು ಬಣ್ಣವನ್ನು ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ನಿನ್ನ ಆತ್ಮ ಬಲವೇ ನಿನಗೊಂದು ದೊಡ್ಡ ಶಕ್ತಿ. ನಿನ್ನ ಮೇಲೆ ನಿನಗೆ ಆತ್ಮವಿಶ್ವಾಸ ಎನ್ನುವುದು ಇರಲಿ. ಪ್ರತಿ ನೋವು ಕೂಡ ಒಂದೊಂದು ರೀತಿಯ ಪಾಠವನ್ನು ನಮಗೆ ಕಲಿಸುತ್ತದೆ. ಪ್ರತಿ ಪಾಠವೂ ಕೂಡ ವ್ಯಕ್ತಿಯನ್ನು ಬದಲಿಸುತ್ತದೆ. ಪ್ರತಿ ಸೂರ್ಯೋದಯವೂ ಕೂಡ ಹೊಸ ಅವಕಾಶಕ್ಕೆ ನಾಂದಿಯನ್ನು, ನಮಗೆ ನಂಬಿಕೆಯನ್ನು ತಂದು ಕೊಡುತ್ತದೆ. ಸಿಹಿ ಹಣ್ಣು ಕೊಡುವಂತಹ ಮರವೇ ಹೆಚ್ಚು ಕಲ್ಲೇಟನ್ನು ತಿನ್ನುವುದು. ಹಾಗೆಯೇ ಉಪಕಾರ ಮಾಡುತ್ತಿರುವಂತಹ ಜನರೇ ಹೆಚ್ಚು ಹೆಚ್ಚು ಕಷ್ಟ, ನಿಂದನೆ, ಅಪವಾದಗಳನ್ನು ಹೊತ್ತಿಕೊಂಡು ತಿರುಗುವುದು. ಸಾಧನೆಯ ಹಾದಿಯಲ್ಲಿ ಸಮಸ್ಯೆಗಳು 108. ಎದುರಿಸಿ ಸಾಗುವವನಿಗೆ ಮಾತ್ರ ಗೆಲುವು ಎನ್ನುವುದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ಸಮಸ್ಯೆಗಳಿಗೆ ನಿಮ್ಮನ್ನು ಸೋಲಿಸುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡಲೇಬೇಡಿ. ಏನೇ ಬಂದರೂ ಕೂಡ ಎಲ್ಲವನ್ನ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡಿ.
ಭಾರವಿಲ್ಲದ ನೋಟಿಗೆ ಇರುವಂತಹ ಬೆಲೆ ಭಾರ ಇರುವಂತಹ ಮನುಷ್ಯನಿಗೆ ಇಲ್ಲವೇ ಇಲ್ಲ. ಭಾವನೆ ಇಲ್ಲದೆ ಇರುವಂತಹ ಮನುಷ್ಯರು ಕೂಡ ಇಂದಿನ ಕಾಲದಲ್ಲಿ ಇದ್ದಾರೆ. ಭಾವನೆ ಇದ್ದರೂ ಕೂಡ ಅವನಿಗೆ ಬೆಲೆ ಎನ್ನುವುದು ಸಿಗುವುದಿಲ್ಲ. ಹಣವಿದ್ದರೆ ಅಪರಿಚಿತರು ಕೂಡ ಸಂಬಂಧಿಕರು ಆಗುತ್ತಾರೆ. ಹಣ ಇಲ್ಲದೆ ಇದ್ದರೆ ಸಂಬಂಧಗಳು ಕೂಡ ಅಪರಿಚಿತರು ಆಗುತ್ತಾರೆ. ಪ್ರೀತಿಯ ಬಯಸಿ, ಆದರೆ ಬೇಡಿಕೊಳ್ಳುವುದಕ್ಕೆ ಹೋಗಬೇಡಿ. ನಮ್ಮನ್ನ ಬಯಸಿ ಬಂದವರು ಮಾತ್ರ ಕೊನೆಯವರೆಗೂ ಉಳಿಯುವುದು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಶಾಂತ ನದಿಗೆ ಕಲ್ಲೆಸೆದು ಮಜಾ ನೋಡುವಂತಹ ಜನಗಳು ಇರುವಂತೆ ಶಾಂತ ಮನಸ್ಸನ್ನು ಕದಡಿ ಮಜಾ ನೋಡುವವರು ಕೂಡ ಇರುತ್ತಾರೆ. ನೆನಪಿಡಿ, ನದಿ ಸೇರಿದ ಮೇಲೆ ಕಲ್ಲು ಕೂಡ ಶಾಂತವಾಗಿಯೇ ಇರುತ್ತದೆ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು, ನೋಡಲೂಬಹುದು. ಮೆಚ್ಚಿಸುವುದಕ್ಕಾಗಿ ಬದುಕಬೇಡ, ಇಚ್ಛಿಸಿದಂತೆ ಬದುಕು. ಜನರು ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನೀನು ಯಾವ ಲೆಕ್ಕ ಹೇಳು? ನೀ ಲೆಕ್ಕಕ್ಕೆ ಇಲ್ಲ ಎಂದವರ ಎದುರು ಲೆಕ್ಕಕ್ಕೆ ಸಿಗದೆ ಹಾಗೆ ಬದುಕಿ ತೋರಿಸು. ಬದುಕಿನಲ್ಲಿ ಗೆಲುವನ್ನು ಸಾಧಿಸಬೇಕು. ಎಲ್ಲರನ್ನ ಗೌರವಿಸುವುದು ನಮ್ಮ ಮಾನವೀಯತೆ. ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ನನ್ನ ಬೆನ್ನ ಹಿಂದಿನ ಮಾತುಗಳು ನನ್ನ ಒಂದು ನಗುವಿಗೆ ಸಮಾನ ಎಂದು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಮನುಷ್ಯ ಕೊಡುವಂತಹ ಏಟಿಗೆ ಕಾರಣ ಕೊಡಬೇಕು. ದೇವರು ಕೊಡುವಂತಹ ಏಟಿಗೆ ಕಾರಣ ನಾವೇ ಹುಡುಕಬೇಕು. ಏಕೆಂದರೆ ಅವನು ಯಾರಿಗೂ ಕೂಡ ಕಾರಣ ಕೊಡುವುದಿಲ್ಲ, ತಪ್ಪದೆ ನ್ಯಾಯವನ್ನು ಮಾತ್ರ ಕೊಡುತ್ತಾನೆ. ಮಳೆಯಲ್ಲಿ ನೆನೆದು ಬಂದ ಮನೆಯವರೆಲ್ಲ ನನ್ನ ಬೈದರು. ಅಮ್ಮ ಮಾತ್ರ ಸೆರಗಿನಲ್ಲಿ ತಲೆ ಒರೆಸಿ ಬೈದಳು. ನನಗಲ್ಲ, ಆ ಮಳೆಗೆ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯವಾಗಬೇಕು. ಏಕೆಂದರೆ ನಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ಕೇವಲ ನಮ್ಮ ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ದುಡ್ಡು ಎಲ್ಲರಿಗೂ ಕೂಡ ಸಿಗುತ್ತದೆ, ಆದರೆ ಒಳ್ಳೆಯವರು ದುಡ್ಡಿಗೆ ಸಿಗುವುದೇ ಇಲ್ಲ. ಜೀವನವೆಂದರೆ ಅಷ್ಟೇ. ಬಯಸಿದಾಗ ಬಯಸಿದ್ದು ಸಿಗುವುದಿಲ್ಲ, ಸಿಗುವ ಹೊತ್ತಿಗೆ ಬಯಕೆಗಳೇ ಇರುವುದಿಲ್ಲ. ಈ ಜೀವನವನ್ನು ಅರಿತು ಜೀವನವನ್ನು ಮಾಡಿ. ಪ್ರತಿ ಕ್ಷಣ ಬದಲಾಗುವವರೆಗೂ ಕೂಡ ಈ ಭೂಮಿಯಲ್ಲಿ ಎಂದಿಗೂ ಬದಲಾಗದೆ ಉಳಿಯುವುದು ಒಂದೇ ಒಂದು, ಅದೇ ತಂದೆ ತಾಯಿಯ ಪ್ರೀತಿ. ಕೊನೆಯ ತನಕ ಇರದೆ ಹೋದರೂ ಕೂಡ ಉಸಿರು ಇರುವ ತನಕ ನನ್ನ ಬಗ್ಗೆ ಚಿಂತೆ ಮಾಡುವವಳು ಅಂದರೆ ಅದು ಅಮ್ಮ ಮಾತ್ರ. ಕಣ್ಣಲ್ಲಿ ಇರುವ ನೋವು ಅರ್ಥವಾಗದ ವ್ಯಕ್ತಿಗೆ ಮನಸ್ಸಿನಲ್ಲಿಯೇ ಇರುವಂತಹ ಪ್ರೀತಿ ಎಂದಿಗೂ ಕೂಡ ಅರ್ಥವಾಗುವುದೇ ಇಲ್ಲ. ಬದುಕೆಂದರೆ ನಮ್ಮನ್ನು ನಾವು ಕಂಡುಕೊಳ್ಳುವುದು ಅಲ್ಲ, ನಮ್ಮನ್ನು ನಾವು ರೂಪಿಸಿಕೊಳ್ಳುವುದು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕ ಆಡುವವರನ್ನು ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣವನ್ನು ಹಚ್ಚಿಕೊಂಡು ನಾಟಕ ಆಡುವವರನ್ನು ಗುರುತಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಂಬಿದವರೆಲ್ಲರೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ನಮ್ಮವರೆಲ್ಲರೂ ಕೂಡ ನಂಬುವುದಕ್ಕೆ ಆಗುವುದೂ ಕೂಡ ಇಲ್ಲ. ಬದುಕು ನಾವು ಅಂದುಕೊಂಡಂತೆ ಬರುವುದಿಲ್ಲ, ಬದುಕು ಬಂದಂತೆ ನಾವು ಬದುಕಬೇಕು. ಅದೇ ನಿಜವಾದ ಬದುಕು ಎನ್ನುವುದನ್ನು ಮರೆಯಲೇಬಾರದು. ಸಮಯ 100 ಗುರುಗಳು ಸೇರಿ ಕಲಿಸಲಾಗದೇ ಇರುವಷ್ಟು ವಿಚಾರಗಳನ್ನು ಸಮಯವೆನ್ನುವಂತಹ ಒಂದೇ ಒಂದು ಶಕ್ತಿ ಎನ್ನುವುದು ನಮಗೆ ಕಲಿಸಿಬಿಡುತ್ತದೆ. ಸಿಗಲಿಲ್ಲ ಅನ್ನುವ ಬೇಜಾರಿಗಿಂತ ಅರ್ಥನೇ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಎನ್ನುವ ನೋವೇ ಹೆಚ್ಚಾಗಿ ಇರುತ್ತದೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ವ್ಯಕ್ತಿತ್ವ ಎನ್ನುವುದು ರೂಪಿತವಾಗುತ್ತದೆ. ಸಮಯ ನೋಡಿ ನಿಮ್ಮ ಹಿಂದೆ ಬರುವವರನ್ನು ಎಂದಿಗೂ ಕೂಡ ನಂಬುವುದಕ್ಕೆ ಹೋಗಲೇಬೇಡ. ವೇಶ್ಯೆ ಒಬ್ಬಳು ಮಗುವಿಗೆ ಹಾಲುಣಿಸುವಾಗ ಪತಿವ್ರತೆ ಒಬ್ಬಳು ಕೇಳಿದಳಂತೆ, ಮಗುವಿನ ತಂದೆ ಯಾರೆಂದು.
ವೇಶ್ಯೆ ನಕ್ಕು ನುಡಿದಳಂತೆ, ನಿಮ್ಮ ಮನೆಯ ಪಂಜೆ ನಮ್ಮ ಮನೆಯಲ್ಲಿ ಇದೆ, ಕೊಡುತ್ತೇನೆ ನಿಲ್ಲಿ ಎಂದು. 10 ಮಕ್ಕಳನ್ನ ಒಬ್ಬ ತಾಯಿ ನೋಡಿಕೊಂಡು ಇರುತ್ತಾಳೆ. ತಾಯಿಗೆ ವಯಸ್ಸಾದ ಮೇಲೆ 10 ಮಕ್ಕಳು ಇದ್ದರೂ ಕೂಡ ಒಬ್ಬ ತಾಯಿಯನ್ನ ನೋಡಿಕೊಳ್ಳುವುದಕ್ಕೆ ಇಂದು ಮುಂದೆ ಬರುವುದೇ ಇಲ್ಲ. ಇಂತಹ ವಿಪರ್ಯಾಸವಾಗಿರುವಂತಹ ಸಮಾಜದಲ್ಲಿ ನಾವು ಬದುಕುತ್ತಿದ್ದೇವೆ. ಒಮ್ಮೆ ಅನಿಸುತ್ತದೆ, ಯಾರೂ ಇಲ್ಲದೇ ಇದ್ದರೂ ಕೂಡ ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಳಬೇಕು ಎಂದು. ಆದರೆ ಈ ಒಂದು ಪರಿಸ್ಥಿತಿಗಳು ನಮ್ಮನ್ನ ಕಟ್ಟಿ ಹಾಕಿವೆ ಎನ್ನುವುದನ್ನು ಮರೆಯಲೇಬಾರದು. ಕೆಲವೊಬ್ಬರು ಆಡುವಂತಹ ಆಟ, ಹೇಳುವಂತಹ ಸುಳ್ಳು, ಮಾಡುವಂತಹ ನಾಟಕ, ನನಗೆ ಎಲ್ಲ ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಇರಬೇಕು. ಎಂತಹ ವಿಚಿತ್ರ ಪರಿಸ್ಥಿತಿ ಅಲ್ಲವೇ? ನಮ್ಮ ಜೊತೆಗೆ ನಮ್ಮ ಸರ್ವಸ್ವವನ್ನು ಧಾರೆ ಎರೆದು ಒಳ್ಳೆಯವರಾಗಲು ಸಾಧ್ಯವೇ ಇಲ್ಲ ಅನಿಸುತ್ತದೆ. ಅಪ್ಪ ನನ್ನ ಜೀವನದ ಪುಟ್ಟ ಪ್ರಪಂಚ, ಆದರೆ ಅಪ್ಪನಿಗೆ ನಾನೇ ಪ್ರಪಂಚ, ನಾನೇ ಜೀವನ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ತಂದೆ ತಾಯಿಗಳೇ ನಿಮಗೆ ದೇವರು ಇದ್ದ ಹಾಗೆ. ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ, ನಾಳೆ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.